ವಾಯ್ಸ್ನಿಂದಲೇ ಜನರನ್ನ ಕಿಕ್ಕೇರಿಸ್ತಿದ್ದ ಸಿಂಗರ್ ಮಂಗ್ಲಿ ಈಗ ಕಾಕಿಗೆ ಲಾಕ್ ಆಗಿದ್ದಾರೆ. ಟೈಟು ಫುಲ್ಲು ಟೈಟು ಅಂತ ಬರ್ಡೇ ಪಾರ್ಟಿ ಮಾಡ್ತಿದ್ದಾಗಲೇ ಮಂಗ್ಲಿ ಸಿಕ್ಕಾಕೊಂಡಿದ್ದಾರೆ. ಇಷ್ಟಕ್ಕೆ ನಿಲ್ಲಿಸದೆ ಪೊಲೀಸರಿಗೆ ಆವಾಜ್ ಕೂಡ ಹಾಕಿದ್ದಾರೆ. ಶೈನ್ ಆಗೋ ಹೊತ್ತಿನಲ್ಲೇ ಗಾಯಕಿ ಮಾಡ್ಕೊಂಡಿರೋ ಈ ಎಡವಟ್ಟಿನಿಂದ ಮಂಗ್ಲಿ ಕರಿಯರೇ ಅಲಗಾಡ್ತಿದೆ. ಅಷ್ಟಕ್ಕೂ ಏನಿದು ಅಂಥ ಪಾರ್ಟಿ? ಅಲ್ಲಿ ಏನೆಲ್ಲ ಆಯ್ತು, ಯಾರೆಲ್ಲ ಇದ್ರು ಅಂತ ಕೇಳ್ತೀರಾ? ಟೇಕ್ ಅ ಲುಕ್. నా డ్యూటీకి అడ్డం తెలకండి మీరు. ಡ್ರಗ್ಸ್ ಕೇಸ್ನಲ್ಲಿ ರಾಬರ್ಟ್ ಗಾಯಕಿ ಮಂಗ್ಲಿ ಅಂದರ್. 48 ಮಂದಿ ಅರೆಸ್ಟ್, 9 ಮಂದಿ ಗಾಂಜಾ ಸೇವನೆ ದೃಢ. ಕಣ್ಣು ಹೊಡಿಯಾಕ ಅಂದವಳ ಲೈಫೇ ಅಲುಗಾಡ್ತಿದೆ. ಇಲ್ಲಿಯ ಚೆವೆಲ್ಲಾ ತ್ರಿಪುರಾ ರೆಸಾರ್ಟ್ನಲ್ಲಿ ನಿನ್ನೆ 31ನೇ ವರ್ಷದ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡಿದ್ದಾರೆ ಈ ಸೌತ್ನ ಸೆನ್ಸೇಷನಲ್ ಗಾಯಕಿ ಮಂಗ್ಲಿ. ಡ್ರಗ್ಸ್ ಬಳಕೆಯ ಖಚಿತ ಮಾಹಿತಿಯ ಮೇರೆಗೆ ರೆಸಾರ್ಟ್ ಮೇಲೆ ರೇಡ್ ಮಾಡಿದ ಪೊಲೀಸರು ನಾರ್ಕೋಟಿಕ್ಸ್ ಟೀಮ್ ಸುಮಾರು 48 ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬ್ಲಡ್ ಟೆಸ್ಟ್ ನಲ್ಲಿ 8 ರಿಂದ 9 ಮಂದಿ ಗಾಂಜಾ ಸೇವನೆ ಮಾಡಿರೋದು ದೃಢಪಟ್ಟಿದೆ. ಹಲೋ కావేరి జస్ట్ సిట్టింగ్ అంతే. వీడియో స్టాప్ చేస్తావా? చేయను. నా డ్యూటీకి అడ్డం తెలకండి మీరు. ಇನ್ನು ಪಾರ್ಟಿಯ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ಅದು ಮಂಗ್ಲಿ. ರೇಡ್ ಮಾಡಿದ ಪೊಲೀಸ್ ಅಧಿಕಾರಿಗಳನ್ನ ವಿಡಿಯೋ ಮಾಡದಂತೆ ತಡೆದಿದ್ದಾರೆ. ಅಲ್ಲದೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ. ಅಲ್ಲಿ ಗಾಂಜಾ ಹಾಗೂ ವಿದೇಶಿಯ ದುಬಾರಿ ಮದ್ಯದ ಬಾಟಲಿಗಳು ಕೂಡ ಸಿಕ್ಕಿದೆ. ಈ ಹಿನ್ನೆಲೆ ಆಕೆಯ ಮೇಲೆ FIR ಕೂಡ ದಾಖಲಿಸಿಕೊಂಡು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. 1 ದಶಕದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಮಂಗ್ಲಿ ಸ್ಟಾರ್ ಸಿಂಗರ್ ಆಗ್ತಿದ್ದಂತೆ ದೊಡ್ಡ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಕಾನೂನಿನ ಬಲೆಗೆ ಸಿಲುಕಿರೋ ಈಕೆ ಅದರಿಂದ ಹೇಗೆ ಹೊರ ಬರ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವೀರಗಾನಹಳ್ಳಿ ಲಕ್ಷ್ಮೀನಾರಾಯಣ್, ಫಿಲ್ಮ್ ಬ್ಯೂರೋ ಹೆಡ್, ಗ್ಯಾರಂಟಿ ನ್ಯೂಸ್.